ಬಂಧುಗಳೇ ನಮಸ್ಕಾರ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ವೈರಲ್ ಆಗಿರ್ತಕ್ಕಂಥ ಹುಡುಗಿ ಇವರಾಗಿರ್ತಾರೆ. ಇತ್ತೀಚೆಗೆ ಮಹಾಕುಂಭಮೇಳ ನಡೀತಕ್ಕಂಥದ್ದು ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ನಡೀತಾ ಇದೆ. ಅದರಲ್ಲಿ ಸುಮಾರು ಜನ ಭಾಗಿಯನ್ನಾಗಿದ್ದಾರೆ. ನಾಗಾಸಾಧುಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಒಟ್ಟಿನಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 114 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಮಹಾಕುಂಭಮೇಳ ನಡೀತಕ್ಕಂಥದ್ದು. ಅದರಲ್ಲಿ ಸುಮಾರು ಜನ ಭಾಗಿಯಾಗಿರ್ತಾರೆ. ಕೆಲ ದಿನಗಳ ಹಿಂದೆ ಈ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಈ ಹುಡುಗಿ ತುಂಬ ವೈರಲ್ ಆಗಿರ್ತಕ್ಕಂಥದ್ದು. ಇವಳ ಕಣ್ಣುಗಳಾಗಿರ್ಬೋದು ತುಂಬ ವೈರಲ್ ಆಗಿರ್ತಕ್ಕಂಥದ್ದು. ಇವರು ಯಾರು ಅಂಥೇಳಿ ತುಂಬ ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ. ಇವ್ರ ಬಗ್ಗೆ ಹಿನ್ನೆಲೆ ಏನೂ ಇಲ್ಲ ಸ್ನೇಹಿತರೆ. ಇವರು ಯಾವುದೇ ರೀತಿಯ ಎಜುಕೇಷನ್ ಇಲ್ಲ, ಯಾವುದೇ ರೀತಿಯ ಶಾಲೆಗೆ ಹೋಗಿಲ್ಲ. ಒಟ್ಟಿನಲ್ಲಿ ಇವರು ಚಿಕ್ಕದಾಗಿರ್ತಕ್ಕಂಥ ಒಂದು ರುದ್ರಾಕ್ಷಿ ಮಾಲೆಯನ್ನು ಮಾರುತ್ತಾ ಆ ಕುಂಭಮೇಳದಲ್ಲಿ ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿದ್ದಾಳೆ ಅಂತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅವಳದೇ ಒಂದು ಇನ್ಸ್ಟಾಲ್ ಅಕೌಂಟ್ ಇದೆ, ಅದರಲ್ಲಿ ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಇತ್ತೀಚೆಗೆ ವೈರಲ್ ಆಗಿರುವುದರಿಂದ ಇವರಿಗೆ ತುಂಬ ಜನ ಕಾಟವನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅಂದ್ರೆ ವೈರಲ್ ಆಗಿರುವುದರಿಂದ ಈ ಮೀಡಿಯಾದವರಾಗಿರ್ಬೋದು ತಮ್ಮ ಯೂಸ್ಗೋಸ್ಕರ ಅವ್ರ ಹತ್ರ ಹೋಗ್ತಾರೆ. ಅವರಿಗೆ ಯಾವುದೇ ರೀತಿ ವ್ಯಾಪಾರ ಆಗ್ತಾಯಿಲ್ಲ, ಬಹಳ ಅಡಚಣೆ ಆಗ್ತಾ ಇದೆ ಅಂತೇಳಿ ಅವರು ಕೂಡ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ಇಲ್ಲಿ ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಅವ್ರದಲ್ಲಿರ್ತಕ್ಕಂಥ ರುದ್ರಾಕ್ಷಿಗಳನ್ನು ಸ್ವಲ್ಪ ಖರೀದಿ ಮಾಡಿದ್ರೆ ಅವ್ರಿಗೆ ಕೂಡ ಬಹಳ ಉಪಯೋಗ ಆಗ್ತದೆ. ಬರೀ ವೈರಲ್ ಆಗಿದ್ದಾರೆ ಅಂಥೇಳಿ ಅವ್ರ ಬಗ್ಗೆ ತಮಗೆ ಬರುವಷ್ಟು ಯೂಸ್ಗೋಸ್ಕರ ಅವರಲ್ಲಿ ಏನೋ ಕೇಳೋದು. ಇದೇ ರೀತಿ ಕುಂಭಮೇಳದಲ್ಲಿ ಸುಮಾರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ಆಗಿರ್ತಕ್ಕಂಥದ್ದು. ನಾಗಾಸಾಧುಗಳು ಏನೋ ಪ್ರಶ್ನೆ ಕೇಳಿದ್ರು ಅಂತೇಳಿ ಅಟ್ಟಾಡಿಸಿ ಹೊಡೆದಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಆದ್ದರಿಂದ ಅವರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನೀವು ಕೂಡ ಮಾಡಬೇಕಾಗ್ತದೆ. ಅವರು ಬಡ ಕುಟುಂಬದಿಂದ ಬಂದಿರತಕ್ಕಂಥದ್ದು. ಮಣಿಸರಗಳನ್ನು ಮಾರ್ತಾರೆ, ರುದ್ರಾಕ್ಷಿ ಮಾಲೆಗಳನ್ನು ಮಾರ್ತಾರೆ. ಅವರಲ್ಲಿ ನೀವೇನಾದರೂ ಮಾಡ್ತೀರಪ್ಪ ಅಂದ್ರೆ ಅವ್ರಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಲೆಯನ್ನು ನೀವು ಖರೀದಿ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಕೂಡ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಕುಂಭಮೇಳದಲ್ಲಿ ಬಹಳ ಒಂದು ವ್ಯಾಪಾರ ನಡೀತಕ್ಕಂಥದ್ದು. ಅದರಲ್ಲಿ ನೀವು ಒಂದು ಚಿಕ್ಕದ ಒಂದು ಖರೀದಿ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಕೂಡ ಒಳ್ಳೆಯದು ಆಗ್ತಕ್ಕಂಥದ್ದು. ಬಂಧುಗಳೇ, ಒಟ್ಟಿನಲ್ಲಿ ಈ ಕುಂಭಮೇಳ ಭರ್ಜರಿಯಾಗಿ ಈ ವರ್ಷ ನಡೀತಕ್ಕಂಥದ್ದು. ಬಹಳ ಖರ್ಚಿನಿಂದ ಕೂಡ ನಡೀತಕ್ಕಂಥದ್ದು. ಕೋಟ್ಯಾನುಗಟ್ಟಲೆ ಖರ್ಚನ್ನು ಮಾಡಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಅಷ್ಟು ರಿಟರ್ನ್ ಕೂಡ ಸರ್ಕಾರ ಕೂಡ ಬಹಳ ರಿಟರ್ನ್ ಆಗಿ ಬರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದು ಹಿಂದೂಗಳಿಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಂತರೂ ಸುಮಾರು ಹವಾವನ್ನು ಎಬ್ಬಿಸಿರ್ತಕ್ಕಂಥದ್ದು. ಅದೇ ರೀತಿ ಗೂಗಲ್ ಕೂಡ ಇಲ್ಲಿ ಗಾಬರಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ಗೂಗಲಲ್ಲಿ ತುಂಬ ಸರ್ಚ್ ಆಗಿರ್ತಕ್ಕಂಥ ವಿಷಯ ಈ ಕುಂಭಮೇಳ ಆಗಿರ್ತದೆ. ಯೂಟ್ಯೂಬಲ್ಲಿ ಒಂದು ಸಾರಿ ಸರ್ಚ್ ಮಾಡಿ ನೋಡಿ ಸ್ನೇಹಿತರೆ ನೀವು. ಜಗತ್ತಿನಾದ್ಯಂತ ಹರಡಿರ್ತಕ್ಕಂಥದ್ದು ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದು ಸಾರಿ ತಿರುಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಆ ರೀತಿ ಈ ಕುಂಭಮೇಳ ನಡೆದಿರ್ತಕ್ಕಂಥದ್ದು. ಆ ಕುಂಭಮೇಳದಲ್ಲಿ ಇವತ್ತು ವೈರಲ್ ಆಗಿರ್ತಕ್ಕಂಥದ್ದು ಯೂಟ್ಯೂಬಲ್ಲಿ ಆಗಿರ್ಬೋದು, ಗೂಗಲಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ಎಲ್ಲೇ ನೋಡಿದರೂ ಕೂಡ ಇವರು ವೈರಲ್ ಆಗಿರ್ತಕ್ಕಂಥದ್ದು. ಇವರ ಬಗ್ಗೆ ಹಿನ್ನೆಲೆ ಏನೂ ಇಲ್ಲ ಸ್ನೇಹಿತರೆ. ಇವರು ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು. ರುದ್ರಾಕ್ಷಿ ಮಾಲೆಗಳನ್ನು ಮಾರುತ್ತಾ ಆ ಕುಂಭಮೇಳಕ್ಕೆ ಬಂದಿರ್ತಾರೆ. ಇತ್ತೀಚೆಗೆ ವೈರಲ್ ಆಗಿರುವುದರಿಂದ ಅವರಿಗೆ ವ್ಯಾಪಾರಕ್ಕೆ